Hello everyone, myself Anil Kumar, lecturer in Department of Civil Engineering. I welcome you all for our YouTube channel Ganapita Tech. Today we are going to discuss the Unit 5 of Project Management Skills subject, Session 1. In this session we are going to learn about the Project Control, Review and Audit. ಸೊ ಈ ಒಂದು ಸೆಷನಲ್ಲಿ ನಾವು ಈ ಮೂರು ಟಾಪಿಕ್ಗಳ ಬಗ್ಗೆ ಕಲಿತೀವಿ. ಅದಕ್ಕೂ ಮುಂಚೆ ಐ ರಿಕ್ವೆಸ್ಟ್ ಯು ಆಲ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅವರ್ ಯೂಟ್ಯೂಬ್ ಚಾನಲ್ ಲಿಂಕ್. ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪ್ರಾಜೆಕ್ಟ್ ಕಂಟ್ರೋಲ್, ಗ್ಯಾಂಟ್ ಚಾರ್ಟ್ಸ್, ಮೈಲ್ಸ್ಟೋನ್ ಚಾರ್ಟ್ಸ್, CPM ಆ್ಯಂಡ್ PERT. CPM ಅಂದರೆ ಕ್ರಿಟಿಕಲ್ ಪಾತ್ ಮೆಥಡ್ ಆ್ಯಂಡ್ PERT ಅಂದರೆ Program Evaluation and Review Technique. What is Project Control? Project Control ಅಂತಂದ್ರೇನು? ಕಂಟ್ರೋಲ್ ಅಂದರೆ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋ ಅಂಥದ್ದು. ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ, ಆ ಪ್ರಾಜೆಕ್ಟ್ ರನ್ ಆಗಬೇಕಾದ್ರೆ, ರನ್ ಆಗೋದಕ್ಕೂ ಮುಂಚೆ ಅಥವಾ ರನ್ ಆಗಿ ನಂತರ, ಹ್ಯಾಂಡ್ ಓವರ್ ಆದಮೇಲೆ ಪ್ರಾಜೆಕ್ಟನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ವಿ ಮೇ ಹ್ಯಾವ್ ಟು ಯೂಸ್ ಸರ್ಟನ್ ಟೂಲ್ಸ್. ಆ ಟೂಲ್ಸ್ ಏನೇನು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಈಗ ಕಂಟ್ರೋಲ್ ಯಾವ ರೀತಿ ಮಾಡಬೇಕು, ಅದರಲ್ಲಿ ಸುಮಾರು ಮೆಥಡ್ಸ್ ಬರುತ್ತೆ. ಅದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಏನು ಪ್ರಾಜೆಕ್ಟ್ ಕಂಟ್ರೋಲ್ ಅಂತಂದರೆ, ಪ್ರಾಜೆಕ್ಟ್ ಕಂಟ್ರೋಲ್ ರೆಫರ್ಸ್ ಟು ಪ್ರಾಸೆಸ್ ಆಫ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಎ ಪ್ರಾಜೆಕ್ಟ್ ಟು ಎನ್ಶ್ಯೂರ್ ಇಟ್ಸ್ ಪ್ರೋಗ್ರೆಸಸ್ ಆ್ಯಸ್ ಪ್ಲ್ಯಾನ್ಡ್ ಆ್ಯಂಡ್ ಮೀಟ್ಸ್ ಇಟ್ಸ್ ಆಬ್ಜೆಕ್ಟಿವ್. ಏನಂಗಂತಂದರೆ ನಮ್ಮ ಪ್ರಾಜೆಕ್ಟ್ ಅದರ ಆಬ್ಜೆಕ್ಟಿವ್ ಕಡೆ ರನ್ ಆಗ್ತಾ ಇದೆನೋ ಇಲ್ವೋ, ಸರ್ ಅದರ ಆಬ್ಜೆಕ್ಟಿವ್ನ ರೀಚ್ ಆಗುತ್ತಾ ಇಲ್ವೋ, ಸೊ ಅದನ್ನು ಮಾನಿಟ್ರ್ ಮಾಡೋದು ಹೇಗೆ, ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳೋದು ಹೇಗೆ ಅನ್ನೋದು ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಕರಿತೀವಿ. ಈ ಕಂಟ್ರೋಲಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಬರುತ್ತೆ ಅಂತಂದರೆ, ಏನೇನು ನಾವು ಮಾಡಬೇಕು ಅಂತಂದರೆ, ಇಟ್ ಇನ್ವಾಲ್ವ್ಸ್ ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್, ರಿಸೋರ್ಸಸ್, ಶೆಡ್ಯೂಲ್ಸ್ ಆ್ಯಂಡ್ ಬಡ್ಜೆಟ್ಸ್ ಆ್ಯಂಡ್ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್ ವೆನ್ ನೆಸೆಸರಿ ಟು ಕೀಪ್ ದ ಪ್ರಾಜೆಕ್ಟ್ ಆನ್ ಟ್ರ್ಯಾಕ್ ಆ್ಯಂಡ್ ವಿತಿನ್ ಡಿಫೈನ್ಡ್ ಪ್ಯಾರಾಮೀಟರ್ಸ್. ಅಂದರೆ ನಮ್ಮ ಆ್ಯಕ್ಟಿವಿಟೀಸು ನಮ್ಮ ಶೆಡ್ಯೂಲ್ ಪ್ರಕಾರ, ಪ್ಲ್ಯಾನ್ ಪ್ರಕಾರ ರನ್ ಆಗ್ತಾ ಇದೆನೋ ಇಲ್ವೋ, ನಮ್ಮ ರಿಸೋರ್ಸಸ್ಸು ನಮ್ಮ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂಥ ರಿಸೋರ್ಸಸ್ಸು ಯೂಸ್ ಆಗ್ತಾ ಇದೆನೋ ಇಲ್ವೋ, ಅಥವಾ ಎಕ್ಸಸ್ ರಿಸೋರ್ಸಸ್ ಏನಾದರೂ ಬಂದು ನಮ್ಮ ಪ್ರಾಜೆಕ್ಟ್ ಸೈಟಲ್ಲಿ ಬಂದು ಸ್ಟಾಕ್ ಆಗಿದೆನಾ, ಅದು ಎಕ್ಸ್ಪೈರ್ ಆಗ್ತಾ ಇದೆನಾ, ಅದರದ್ದು ಪ್ರಾಪರ್ ಯುಟಿಲೈಸೇಷನ್ ಆಗ್ತಾ ಇದೆನೋ ಇಲ್ವೋ ಅನ್ನೋ ಒಂದು ವಿಷಯ ಏನಾಗುತ್ತೆ, ನಮಗೆ ಟ್ರ್ಯಾಕಿಂಗ್ ಅಂತ ಕರಿತೀವಿ ನಾವು. ಮತ್ತು ಬಡ್ಜೆಟ್ಸ್. ಸೊ ಬಡ್ಜೆಟ್ಸ್ ನಮಗೆ ಯಾವ ಸ್ಟೇಜ್ ಆಫ್ ದಿ ಪ್ರಾಜೆಕ್ಟಲ್ಲಿ ಜಾಸ್ತಿ ಬೇಕು, ಎಲ್ಲಿ ಕಡಿಮೆ ಮಾಡಬೇಕು, ನಾವು ಎಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಬಡ್ಜೆಟ್ರಿ ರಿಕ್ವೈರ್ಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್, ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್ ವೆನ್ ನೆಸೆಸರಿ ಟು ಕೀಪ್ ದ ಪ್ರಾಜೆಕ್ಟ್ ಆನ್ ಟ್ರ್ಯಾಕ್ ಆ್ಯಂಡ್ ವಿತಿನ್ ಡಿಫೈನ್ಡ್ ಪ್ಯಾರಾಮೀಟರ್ಸ್. ಅಂದರೆ ಎಲ್ಲಿ ನಾವು ನೆಸೆಸರಿ ಆ್ಯಕ್ಷನ್ಸ್ನ ತಗೋಬೇಕು ಅಲ್ಲಿ ಆ್ಯಕ್ಷನ್ಸ್ನ ತಗೊಂಡು ನಮ್ಮ ಪ್ರಾಜೆಕ್ಟ್ನ ನಾವು ಟ್ರ್ಯಾಕಲ್ಲಿ ಇಟ್ಕೋಬೇಕು. ಅಲ್ಲಿ ಏನೇನು ಪ್ಯಾರಾಮೀಟರ್ಸ್ನ ಯೂಸ್ ಮಾಡಬೇಕು ಅದನ್ನು ನಾವು ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಕರಿತೀವಿ. ನಾವು ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್? ಯಾಕೆ ಕಂಟ್ರೋಲ್ ಮಾಡಬೇಕು ನಾವು? ಟು ಕಂಟ್ರೋಲ್ ದ ಪ್ರೋಗ್ರೆಸ್ ಆಫ್ ಆ್ಯಕ್ಟಿವಿಟೀಸ್. ಸೊ ನಮ್ಮ ಆ್ಯಕ್ಟಿವಿಟೀಸು ಪ್ರೋಗ್ರೆಸ್ ಆಗ್ತಾ ಇರೋವಂಥದ್ದು ಜಾಸ್ತಿ ಆಗ್ತಾ ಇದೆನಾ, ನಮ್ಮ ಶೆಡ್ಯೂಲ್ಗಿಂತ ಜಾಸ್ತಿ ಆಗ್ತಾ ಇದೆನಾ, ಅಥವಾ ನಮ್ಮ ಶೆಡ್ಯೂಲ್ಗಿಂತ ಕಡಿಮೆ ಆಗ್ತಾ ಇದೆನಾ. ಸೊ ಈ ರೀತಿ ಕಂಟ್ರೋಲ್ ಮಾಡಲಿಕ್ಕೆ, ಈ ರೀತಿ ನಾವು ನಮ್ಮ ಟ್ರ್ಯಾಕ್ ಮಾಡಲಿಕ್ಕೆ ನಾವು ಪ್ರಾಜೆಕ್ಟ್ ಕಂಟ್ರೋಲ್ನ ಮಾಡಬೇಕಾಗತ್ತೆ. ಟು ಕಂಟ್ರೋಲ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್ ಅಂದರೆ ನಮ್ಮ ಪ್ರೋಗ್ರೆಸ್ ಅಷ್ಟೇ ಅಲ್ಲ, ಪರ್ಫಾರ್ಮೆನ್ಸ್ ಕೂಡ. ಯಾವುದೇ ಒಂದು ಮಷಿನ್ನ ಯೂಸ್ ಮಾಡಿ ಅಥವಾ ಯಾವುದೇ ಒಂದು ಮ್ಯಾನ್ ಪವರ್ನ ಯೂಸ್ ಮಾಡಿ, ಸೊ ಆ ಒಂದು ಮ್ಯಾನ್ ಪವರ್ ಅಥವಾ ಮಷಿನ್ ಆಗಿರ್ಬೋದು ಅಥವಾ ಮಟೀರಿಯಲ್ಸ್ ಆಗಿರ್ಬೋದು, ಈ ಥರ ಎಲ್ಲ ರಿಸೋರ್ಸಸ್ಸು ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೇನೋ ಇಲ್ವೋ, ನಾವು ಅದನ್ನು ಹೈರ್ ಮಾಡಿರೋವಂಥದ್ದು ಅಥವಾ ಪರ್ಚೇಸ್ ಮಾಡಿರೋವಂಥ ಪರ್ಪಸ್ ಸರ್ವ್ ಆಗ್ತಾ ಇದ್ದೇನೋ ಇಲ್ವೋ. ಸೊ ಯಾವುದೇ ಒಂದು ಮಟೀರಿಯಲ್, ನೀವು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ತೀನಿ ನಾನು. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಲ್ಲಿ ನಾವು ಮಟೀರಿಯಲ್ನ ಅಥವಾ ಮಷಿನ್ನ ಹೈರ್ ಮಾಡಿದ್ದೀವಿ, ಬಾಡಿಗೆಗೆ ತೊಗೊಂಡಿದ್ದೀವಿ ಅಥವಾ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅದರದ್ದು ನಾವು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಬೇಕು. ಇಫ್ ಇಟ್ ಈಸ್ ನಾಟ್ ಯುಟಿಲೈಸ್ಡ್ ಆಪ್ಟಿಮಮ್ಲಿ ದೆನ್ ಇಟ್ ಈಸ್ ಆಫ್ ನೋ ಯೂಸ್. ಸೊ ಫಾರ್ ದ್ಯಾಟ್ ಪರ್ಪಸ್ ವಿ ನೀಡ್ ಟು ಹ್ಯಾವ್ ಎ ಕಂಟ್ರೋಲ್ ಆನ್ ಅವರ್ ಪ್ರಾಜೆಕ್ಟ್. ಏನದು? ಟು ಕಂಟ್ರೋಲ್ ದ ಪ್ರಾಜೆಕ್ಟ್ ಶೆಡ್ಯೂಲ್. ಸೊ ನಾವು ಏನು ಶೆಡ್ಯೂಲ್ ಮಾಡಿರ್ತೀವಲ್ಲ, ಪ್ರಾಜೆಕ್ಟ್ ಶೆಡ್ಯೂಲ್ ಬಿಫೋರ್ ಸ್ಟಾರ್ಟಿಂಗ್ ಅಪ್ ಆಫ್ ಎ ಪ್ರಾಜೆಕ್ಟ್, ಇಟ್ ಶುಡ್ ಬಿ ಅಂಡರ್ ಕಂಟ್ರೋಲ್. If it goes beyond our control, our project will not be a success. So successful project anta ನಾವು ಹೇಳೋದಕ್ಕೆ ಆಗೋದಿಲ್ಲ. So for that reason you need to have a control on project schedule as well. To have a control over the project cost.
ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಯಾವುದೇ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕು, ರನ್ ಮಾಡಬೇಕು, ಮುಗಿಸ್ಬೇಕು ಅಂದರೆ ಇಟ್ ಶುಡ್ ಬಿ ವಿತಿನ್ ಅವರ್ ಬಡ್ಜೆಟ್. ಸೊ ನಾವೇನು ಪ್ಲ್ಯಾನ್ ಮಾಡಿದ್ದೀವಲ್ಲ ಕಾಸ್ಟು, ಇಟ್ ಶುಡ್ ಬಿ ವಿತಿನ್ ದ ಕಾಸ್ಟ್ ವಿ ಹ್ಯಾವ್ ಪ್ಲ್ಯಾನ್ಡ್ ಅರ್ಲಿಯರ್ ಟು ಹ್ಯಾವ್ ಅ ಕಂಟ್ರೋಲ್ ಓವರ್ ದ ಡಿಲೇಸ್ ಇನ್ ದಿ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್. So this is the most important thing in we may have to face in all the projects, not only in construction, you may have to face in other projects also. ನಮ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸು ಫೇಸ್ ಮಾಡುವಂಥ ಪ್ರಾಜೆಕ್ಟ್ಸಲ್ಲೂ ಈ ಡಿಲೇಸ್ ಅನ್ನೋದು ಬಂದೇ ಬರುತ್ತೆ. ಸೊ ಡಿಲೇಸ್ ಏನಕ್ಕಾಗುತ್ತೆ? ವೆನ್ ವಿ ಡೋಂಟ್ ಹ್ಯಾವ್ ಕಂಟ್ರೋಲ್ ಆನ್ ದ ಪ್ರಾಜೆಕ್ಟ್. ಸೊ ಇದೆಲ್ಲ ಕಾರಣಕ್ಕೋಸ್ಕರ ನಮಗೆ ಯು ಶುಡ್ ಹ್ಯಾವ್ ಪ್ರಾಜೆಕ್ಟ್ ಕಂಟ್ರೋಲ್. ಸೊ ಅದನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಮತ್ತು ವಾಟ್ ಆರ್ ದ ಸ್ಟೆಪ್ಸ್ ರಿಕ್ವೈರ್ಡ್ ಟು ಇನ್ ಪ್ರಾಜೆಕ್ಟ್ ಕಂಟ್ರೋಲ್. ಸೊ ನೆಕ್ಸ್ಟು ಏನು ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಪ್ರಾಜೆಕ್ಟ್ ಕಂಟ್ರೋಲ್ ಮಾಡಬೇಕು ಅಂದರೆ? ಎಸ್ಟಾಬ್ಲಿಷಿಂಗ್ ಆಫ್ ಕಂಟ್ರೋಲ್ಸ್ ಅಂದರೆ ನೀವು ಯಾವ ಸ್ಟೇಜಲ್ಲಿ ಅದನ್ನು ಮಾನಿಟರ್ ಮಾಡಬೇಕು, ಅದನ್ನು ನೀವು ಹೋಗ್ಬಿಟ್ಟು ಅದನ್ನು ಇನ್ಸ್ಪೆಕ್ಟ್ ಮಾಡಬೇಕು. ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಸರ್ಟನ್ ಬೆಂಚ್ ಮಾರ್ಕ್ಸ್ ಆರ್ ಮೈಲ್ ಸ್ಟೋನ್ಸ್ ಅಂತ ಕೂಡ ಕರಿಬೋದು. ಸೊ ಆ ಒಂದು ಸ್ಟೇಜಲ್ಲಿ ನಾವೇನು ಮಾಡಬೇಕು, ಯು ಮೇ ಹ್ಯಾವ್ ಟು go and inspect, or you may have to involve individually, personally in project. ಸೊ ಆ ಥರ ಸ್ಟೇಜಸ್ನ ಫಸ್ಟ್ ಎಸ್ಟಾಬ್ಲಿಷ್ ಮಾಡಬೇಕು ನಾನು. ಅಂದರೆ ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ ಡಿಫ್ರೆಂಟ್ ಸ್ಟೇಜಸ್ ಬರುತ್ತೆ. ಸೊ ಪ್ರತಿಯೊಂದು ಸ್ಟೇಜಸ್ಸಲ್ಲೂ ನಾವು ಮೈಲ್ ಸ್ಟೋನ್ಸ್ ಅನ್ನೋದನ್ನು ಹಾಕೋಬೇಕಾಗುತ್ತೆ, ಮೈಲಿಗಲ್ಲು ಅಂತ ಕರಿತೀವಲ್ಲ. ಸೊ ಆ ಮೈಲ್ ಸ್ಟೋನಲ್ಲಿ ನಾವು ಆ್ಯಸ್ ಪರ್ ಅವರ್ ಶೆಡ್ಯೂಲ್ ನನ್ನ ಪ್ರಾಜೆಕ್ಟು ಎಷ್ಟು ಆಗಬೇಕಾಗಿತ್ತು, ಎಷ್ಟು ನಡೀತಾ ಇದೆ, ಮತ್ತು ಎಷ್ಟು ಮುಗಿದಿದೆ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಆನ್ ಗೋಯಿಂಗ್ ಕಂಟ್ರೋಲಿಂಗ್ ಆ್ಯಕ್ಟಿವಿಟೀಸ್ ಯೂಸಿಂಗ್ ಅಬೋವ್ ಕಂಟ್ರೋಲ್ಸ್ ಅಂದರೆ ನಾವೇನು ಮೈಲ್ ಸ್ಟೋನ್ನ ಎಸ್ಟಾಬ್ಲಿಷ್ ಮಾಡ್ತೀವಲ್ಲ ಪ್ರಾಜೆಕ್ಟ್ ಕಂಟ್ರೋಲ್ ಪಾಯಿಂಟ್ಸ್ನ, ಆ ಪಾಯಿಂಟ್ಸ್ನ ನಾವು ಇನ್ಸ್ಪೆಕ್ಟ್ ಮಾಡಬೇಕು, ಫ್ರೀಕ್ವೆಂಟಾಗಿ ಇನ್ಸ್ಪೆಕ್ಷನ್ ಮಾಡಬೇಕು. ಅದ್ರ ಬಗ್ಗೆ ನಾವು ಡೀಟೇಲ್ಸ್ನ ಕಲೆಕ್ಟ್ ಮಾಡಬೇಕು. ಆ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಪರ್ಸನ್ನ, ಮ್ಯಾನ್ ಪವರ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಸೆಟ್ಟಿಂಗ್ ಟಾರ್ಗೆಟ್ಸ್ ಫಾರ್ ವಾಟ್ ಶುಡ್ ಬಿ ಅಚೀವ್ಡ್. ಸೊ ನಮ್ಮ ಶೆಡ್ಯೂಲಲ್ಲಿ ಆಲ್ರೆಡಿ ಅದು ಮೆನ್ಷನ್ ಆಗಿರುತ್ತೆ. ಏನು? ಸೊ ವೆನ್ ದ ವರ್ಕ್ ಹ್ಯಾಸ್ ಟು ಬಿ ಸ್ಟಾರ್ಟೆಡ್, ವೆನ್ ದ ವರ್ಕ್ ಹ್ಯಾಸ್ ಟು ಬಿ ರೆಸ್ಯೂಮ್ಡ್, ವೆನ್ ಇಟ್ ಹ್ಯಾಸ್ ಟು ಬಿ ಸ್ಟಾಪ್ಡ್ ಅನ್ನೋದು ಇಟ್ ಹ್ಯಾಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಆರ್ ಡಿಫೈನ್ಡ್ ಇನ್ ಅವರ್ ಶೆಡ್ಯೂಲ್. ದ್ಯಾಟ್ ಹ್ಯಾಸ್ ಟು ಬಿ ಟಾರ್ಗೆಟೆಡ್. ನಮ್ಮ ಟಾರ್ಗೆಟ್ಸ್ನ ನಾವು ಸೆಟ್ ಮಾಡ್ಕೋಬೇಕು. ಸೊ ಬೈ ದ ಎಂಡ್ ಆಫ್ ದಿಸ್ ವೀಕ್, ವಾಟ್ ಈಸ್ ದ ಟಾರ್ಗೆಟ್ ವಿ ಶುಡ್ ಅಚೀವ್? ಬೈ ದ ಎಂಡ್ ಆಫ್ ದಿಸ್ ಮಂತ್ ಆರ್ ಬೈ ದ ಎಂಡ್ ಆಫ್ ದಿಸ್ ಫೈನಾನ್ಷಿಯಲ್ ಇಯರ್, ವಾಟ್ ಈಸ್ ದ ಟಾರ್ಗೆಟ್ ವಿ ಮೇ ಹ್ಯಾವ್ ಟು ರೀಚ್? ಅದನ್ನು ನಾವು ರೀಚ್ ಮಾಡಬೇಕು ಅನ್ನೋದು ವಿ ಮೇ ಹ್ಯಾವ್ ಟು ಪ್ರೀ-ಡಿಟರ್ಮೈನ್. ನೆಕ್ಸ್ಟ್, ಮೆಷರ್ಮೆಂಟ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಂದರೆ ಆ್ಯಸ್ ಪರ್ ಯುವರ್ ಶೆಡ್ಯೂಲ್, ಆ್ಯಸ್ ಪರ್ ಯುವರ್ ಪ್ಲ್ಯಾನ್, ಸೊ ಯು ಮೇ ಹ್ಯಾವ್ ಟು ಮೆಷರ್ ವಾಟ್ ಈಸ್ ಹ್ಯಾಪನಿಂಗ್, ಏನಾಗ್ತಾ ಇದೆ ಅನ್ನೋದನ್ನು ನಾವು ಮೆಷರ್ ಮಾಡಬೇಕು. ಸೊ ಹೌ ಮಚ್ ಇಟ್ ಈಸ್ ಕಂಪ್ಲೀಟೆಡ್, ಹೌ ಮಚ್ ಇಟ್ ಈಸ್ ಆನ್ ಗೋಯಿಂಗ್ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್, comparison between what should happen and what is happening or likely to happen. You have to compare your project with the similar project which is ongoing parallelly ಅಥವಾ ಮುಂಚೆ ಆಗಿರುವಂಥ ಯಾವುದಾದ್ರೂ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಪ್ಯಾರಲಲ್ ಆಗಿ ರನ್ ಆಗ್ತಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರ್ಬೋದು. ನಿಮ್ಮ ಸ್ಟೇಜಲ್ಲೇ ಇದ್ದಾಗ ಅದು ಎಲ್ಲಿತ್ತು ಅನ್ನೋದನ್ನು ನಾವು ಕಂಪೇರ್ ಮಾಡಬೇಕಾಗತ್ತೆ. ಆರ್ ವಾಟ್ ಮೇ ಲೈಕ್ಲಿ ಟು ಹ್ಯಾಪನ್, ಏನಾಗ್ಬೋದು ನನ್ನ ಪ್ರಾಜೆಕ್ಟು. ಸೊ ಅದರದ್ದು ನಮಗೆ ಫ್ಯೂಚರ್ ಯೋಚನೆ, ಥಿಂಕಿಂಗ್ ಕೂಡ ಇರಬೇಕಾಗತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್. ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್ ಟು ಮೇಕ್ ಥಿಂಗ್ ಹ್ಯಾಪನ್ ಆ್ಯಸ್ ದೇ ಶುಡ್. ಸೊ ನಮ್ಮ ಶೆಡ್ಯೂಲ್ ಪ್ರಕಾರ, ನಮ್ಮ ಪ್ಲ್ಯಾನ್ ಪ್ರಕಾರ ಪ್ರಾಜೆಕ್ಟ್ ರನ್ ಆಗ್ತಾ ಇದೆನೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು, ವೆನ್ ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ಅವರ್ ಕಂಟ್ರೋಲ್, ನಮ್ಮ ಕಂಟ್ರೋಲ್ ತಪ್ಪಿ ಹೋದಾಗ, ಸೊ ವಾಟ್ ಆರ್ ದ ಕರೆಕ್ಟಿವ್ ಆ್ಯಕ್ಷನ್ಸ್ ನೀಡ್ ಟು ಬಿ ಟೇಕನ್. ಸೊ ವೆದರ್ ಇಟ್ ಮೇ ಹ್ಯಾವ್ ಟು ರೀಪ್ಲೇಸ್ ಸಮ್ ಮಷೀನ್ಸ್, or you may have to replace some resources. It may be manpower, machine, equipments, tools, materials, whatever. ಏನಾದರೂ ರೀಪ್ಲೇಸ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್ ಕರೆಕ್ಟಿವ್ ಆ್ಯಕ್ಷನ್ಸ್ ಅಟ್ ರೈಟ್ ಪಾಯಿಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಲೈಕ್ ದಿಸ್ ಯು ಮೇ ಹ್ಯಾವ್ ಟು ಫಾಲೋ ದೀಸ್ ಸ್ಟೆಪ್ಸ್ ಟು ಹ್ಯಾವ್ ಯುವರ್ ಪ್ರಾಜೆಕ್ಟ್ ಅಂಡರ್ ಕಂಟ್ರೋಲ್. ಪ್ರಾಜೆಕ್ಟ್ ಕಂಟ್ರೋಲ್ ಮಾಡಬೇಕು ಅಂದರೆ ನೀವು ಈ ಥರ ಸ್ಟೆಪ್ಸ್ನ, ನೀವು ಇದೇ ಪರ್ಟಿಕ್ಯುಲರ್ ಸ್ಟೆಪ್ಸ್, ಇದೇ ಪ್ರೊಸೀಜರ್ ಅಂತ ಹೇಳೋದಿಲ್ಲ. You can write your own steps required to control your project. So depending upon the type of tool you are going to use, ನೀವು ಯಾವ ಥರ ಟೂಲ್ನ ಯೂಸ್ ಮಾಡ್ತೀರಾ ಪ್ರಾಜೆಕ್ಟ್ ಕಂಟ್ರೋಲ್ ಮಾಡಲಿಕ್ಕೆ. ಸೊ ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಿ ನಮ್ಮ ಪ್ರಾಜೆಕ್ಟ್ ಪ್ಲಾನಿಂಗ್ ಮತ್ತು ಶೆಡ್ಯೂಲಿಂಗಿಗೆ ದರ್ ಆರ್ ಸೋ ಮೆನಿ ಟೂಲ್ಸ್, ಆ ಥರ ಸಾಫ್ಟ್ವೇರ್ಸ್ ಆಗಿರ್ಬೋದು. ಸೊ ಅದೇ ಥರ ನೀವು ಯಾವ ಟೂಲ್ನ ಉಪಯೋಗಿಸ್ತೀರಾ, ಇನ್ನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಾವು ನೋಡ್ತೀವಿ ಏನು ಟೂಲ್ಸ್ ಅಂತೇಳಿ. ಸೊ ಯಾವ ಟೂಲ್ಸ್ನ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಯು ಮೇ ಹ್ಯಾವ್ ಟು ಟೇಕ್ ಡಿಸಿಷನ್ ಹೌ ಟು
ಕಂಟ್ರೋಲ್ ಆನ್, ಆರ್ ವಾಟ್ ಆರ್ ದ ಸ್ಟೆಪ್ಸ್ ಯು ಮೇ ಹ್ಯಾವ್ ಟು ಫಾಲೋ ಅನ್ನೋದ್ರ ಬಗ್ಗೆ ನೀವು ನೋಡಬೇಕಾಗುತ್ತೆ. ಸೊ ವಾಟ್ ಆರ್ ದ ವೇರಿಯಸ್ ಟೂಲ್ಸ್ ಅವೈಲಬಲ್ ಫಾರ್ ಪ್ರಾಜೆಕ್ಟ್ ಕಂಟ್ರೋಲ್? ಸೊ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್, what are the steps to be followed for project control. Now let us see what are the tools available for project control. ಏನೇನು ಟೂಲ್ಸ್ ಅವೈಲೇಬಲ್ ಇದೆ? ಮೊದಲನೇದು ಗ್ಯಾಂಟ್ ಚಾರ್ಟ್ಸ್, ನೆಕ್ಸ್ಟ್ ಮೈಲ್ಸ್ಟೋನ್ ಚಾರ್ಟ್ಸ್, ನೆಕ್ಸ್ಟ್ ಈಸ್ ನೆಟ್ವರ್ಕ್ ಡಯಾಗ್ರಾಮ್ಸ್, ನೆಕ್ಸ್ಟ್ CPM, next is PERT, and next is WBS, and last one is project documentation. These are the different tools which are available for you to control your project. ಈ ಪ್ರಾಜೆಕ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಸುಮಾರು ಟೂಲ್ಸ್ ಇದೆ. ಸೊ ವಿ ಹ್ಯಾವ್ ಆಲ್ರೆಡಿ ಸೀನ್ ಅಬೌಟ್ ಗ್ಯಾಂಟ್ ಚಾರ್ಟ್ಸ್ ಆ್ಯಂಡ್ ಮೈಲ್ಸ್ಟೋನ್ ಚಾರ್ಟ್ಸ್, ಬಾರ್ ಚಾರ್ಟ್ಸ್ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ನಾವು ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಟೂಲ್ಸ್ ಆ್ಯಂಡ್ ವಾಟ್ ಆರ್ ದೇರ್ ಅಪ್ಲಿಕೇಶನ್ಸ್. ಸೊ ಗ್ಯಾಂಟ್ ಚಾರ್ಟ್ಸ್ ಯು ಹ್ಯಾವ್ ಆಲ್ರೆಡಿ ಸೀನ್. ಗ್ಯಾಂಟ್ ಚಾರ್ಟ್ಸ್ ಮತ್ತು ಬಾರ್ ಚಾರ್ಟ್ಸ್ ಬಗ್ಗೆ ನಾವು ಆಲ್ರೆಡಿ ಲಾಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಎ ಗ್ಯಾಂಟ್ ಚಾರ್ಟ್ ಈಸ್ ಅ ವೈಡ್ಲಿ ಯೂಸ್ಡ್ ಟೂಲ್ ಇನ್ ಪ್ರಾಜೆಕ್ಟ್ ಕಂಟ್ರೋಲ್ ಫಾರ್ ಪ್ಲಾನಿಂಗ್, ಶೆಡ್ಯೂಲಿಂಗ್ ಆ್ಯಂಡ್ ಟ್ರ್ಯಾಕಿಂಗ್ ದಿ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್. ಸೊ ಇಟ್ ಈಸ್ ವೈಡ್ಲಿ ಯೂಸ್ ಫಾರ್ ಪ್ರಾಜೆಕ್ಟ್ಸ್. ಸಣ್ಣ ಸಣ್ಣ ಪ್ರಾಜೆಕ್ಟ್ಸಿಗೆ ನಾವು ತುಂಬ ಫ್ರೀಕ್ವೆಂಟಾಗಿ, ತುಂಬ ವೈಡಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಟೂಲು ಪ್ರಾಜೆಕ್ಟ್ ಕಂಟ್ರೋಲ್ ಟೂಲ್ ಆಗಿರುತ್ತೆ. ಸೊ ಇದನ್ನು ಟ್ರ್ಯಾಕ್ ಮಾಡೋದು ಹೇಗೆ? ವಿ ಹ್ಯಾವ್ ಆಲ್ರೆಡಿ ಸೀನ್. ಇಟ್ ಪ್ರೊವೈಡ್ಸ್ ಎ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ದಿ ಪ್ರಾಜೆಕ್ಟ್ ಟೈಮ್ ಲೈನ್, ಟಾಸ್ಕ್, ಡಿಪೆಂಡೆನ್ಸೀಸ್ ಆ್ಯಂಡ್ ಮೈಲ್ ಸ್ಟೋನ್ಸ್. ಸೊ ಈ ಒಂದು ಗ್ಯಾಂಟ್ ಚಾರ್ಟ್ ನಮಗೆ ವಿಜುವಲ್ ರೆಪ್ರೆಸೆಂಟೇಷನ್ ಕೊಡುತ್ತೆ, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಇಫ್ ಯು ವಿಸಿಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸೈಟಿಗೆ ಹೋದ ಅಂದರೆ, ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸೈಟಿಗೆ ಹೋದ ಅಂದರೆ ಯು ಕ್ಯಾನ್ ಅಬ್ಸರ್ವ್ ದೀಸ್ ಟೈಪ್ ಆಫ್ ಚಾರ್ಟ್ಸ್ ಇನ್ ಮ್ಯಾನೇಜರ್ಸ್ ಚೇಂಬರ್. ಮ್ಯಾನೇಜರ್ಸ್ ಚೇಂಬರ್ಗಳಲ್ಲಿ ನೀವು ಈ ಥರ ಚಾರ್ಟ್ಸ್ನ ನೋಡಿರ್ತೀರ. ವೀಕ್ಲಿ ಅಚೀವ್ಮೆಂಟ್ಸ್, ಮಂತ್ಲಿ ಅಚೀವ್ಮೆಂಟ್ಸ್, ಡೈಲಿ ಅಚೀವ್ಮೆಂಟ್ಸ್, ಪ್ರೋಗ್ರೆಸ್ ರಿಪೋರ್ಟ್, ಆರ್ so you can see such type of Gantt charts or bar charts in managers chamber in many projects in construction department. So adhe tara next milestone chart, this also we have discussed, but still let us see. A milestone chart is also known as a milestone schedule, is a visual representation of significant events or key deliverables in a project. So as I said, milestone are key points in a project schedule. Key points in a project schedule ಅಂತಂದರೆ ನಮ್ಮ ಮೈಲ್ಸ್ಟೋನ್ ಅನ್ನೋದು ಜಸ್ಟ್ ಲೈಕ್ ಅ ಕ್ರಿಟಿಕಲ್ ಪಾಯಿಂಟ್ಸ್ ಅಂತಲೂ ಕರಿಬೋದು. ಈ ಮೈಲ್ಸ್ಟೋನ್ನ ನಾವು ಶೆಡ್ಯೂಲ್ ಪ್ರಕಾರ ಆಗಿರೋಂಥ ಟೈಮಲ್ಲಿ ಅಚೀವ್ ಮಾಡಿಲ್ಲ ಅಂದರೆ ಇಟ್ ಮೇ ಲೀಡ್ ಟು ಡಿಲೇ ಇನ್ ಪ್ರಾಜೆಕ್ಟ್ ಡಿಲೇ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಮೈಲ್ಸ್ಟೋನ್ಸ್. ಇಟ್ ಹೆಲ್ಪ್ಸ್ ಟು ಟ್ರ್ಯಾಕ್ ಪ್ರೋಗ್ರೆಸ್, ಮಾನಿಟರ್ ಪ್ರಾಜೆಕ್ಟ್ ಡೆಡ್ಲೈನ್ಸ್ ಆ್ಯಂಡ್ ಕಮ್ಯುನಿಕೇಟ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೈಲ್ಸ್ಟೋನ್ಸ್ ಟು ಸ್ಟೇಕ್ ಹೋಲ್ಡರ್ಸ್. ಅಂದರೆ ನಮ್ಮ ಪ್ರಾಜೆಕ್ಟ್ನ ಟ್ರ್ಯಾಕ್ ಮಾಡಲಿಕ್ಕೆ, ಡೆಡ್ಲೈನ್ಸ್ನ ಮಾನಿಟರ್ ಮಾಡಲಿಕ್ಕೆ ಮತ್ತು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೈಲ್ಸ್ಟೋನ್ಸ್ನ ಕಮ್ಯುನಿಕೇಟ್ ಮಾಡಲಿಕ್ಕೆ ಮೈಲ್ಸ್ಟೋನ್ ಚಾರ್ಟು ಹೆಲ್ಪ್ ಮಾಡುತ್ತೆ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಟ್, ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಗೇನ್. ಈಚ್ ಮೈಲ್ಸ್ಟೋನ್ ರೆಪ್ರೆಸೆಂಟ್ಸ್ ಅ ಸಿಗ್ನಿಫಿಕೆಂಟ್ ಪಾಯಿಂಟ್ ಇನ್ ದ ಪ್ರಾಜೆಕ್ಟ್ ದಟ್ ಮಾರ್ಕ್ಸ್ ದ ಕಂಪ್ಲೀಷನ್ ಆಫ್ ಸ್ಪೆಸಿಫಿಕ್ ಟಾಸ್ಕ್, ಫೇಸ್ ಆರ್ ಅಚೀವ್ಮೆಂಟ್. ಸೊ ಪ್ರತಿಯೊಂದು ಮೈಲ್ಸ್ಟೋನು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಸಿಗ್ನಿಫಿಕೆಂಟ್ ಪಾಯಿಂಟ್ ಇನ್ ದ ಪ್ರಾಜೆಕ್ಟ್ ದಟ್ ಮಾರ್ಕ್ಸ್ ದ ಕಂಪ್ಲೀಷನ್ ಆಫ್ ಸ್ಪೆಸಿಫಿಕ್ ಟಾಸ್ಕ್. ಯಾವುದೇ ಒಂದು ಟಾಸ್ಕ್, ಯಾವುದೇ ಒಂದು ಆ್ಯಕ್ಟಿವಿಟಿನ ನಾವು ಎಲ್ಲಿ ಕಂಪ್ಲೀಟ್ ಮಾಡಬೇಕು, ದೋಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಆಸ್ ಮೈಲ್ ಸ್ಟೋನ್ಸ್. ಅದನ್ನು ತೋರಿಸುತ್ತೆ ನಮಗೆ. ಇದು ಒಂದು ಕೂಡ ಕಂಟ್ರೋಲಿಂಗ್ ಟೂಲ್. ಸೊ ಏನು ದೇರ್ ಆರ್ ಸಮ್ ಕೀ ಆಸ್ಪೆಕ್ಟ್ಸ್ ಆಫ್ ಯೂಸಿಂಗ್ ಮೈಲ್ ಸ್ಟೋನ್ ಚಾರ್ಟ್ ಫಾರ್ ಪ್ರಾಜೆಕ್ಟ್ ಕಂಟ್ರೋಲ್. ಏನು ಅಂದರೆ ಪ್ಲಾನಿಂಗ್ ಆ್ಯಂಡ್ ಸೀಕ್ವೆನ್ಸಿಂಗ್, ಮಾನಿಟರಿಂಗ್ ಪ್ರೋಗ್ರೆಸ್, ಡೆಡ್ಲೈನ್ಸ್ ಆ್ಯಂಡ್ ಅಕೌಂಟಬಿಲಿಟಿ, ಕಮ್ಯುನಿಕೇಷನ್ ಆ್ಯಂಡ್ ರಿಪೋರ್ಟಿಂಗ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ರಿಸೋರ್ಸ್ ಅಲೋಕೇಶನ್. ಸೊ ಈ ಮೈಲ್ಸ್ಟೋನ್ ಚಾರ್ಟ್ ಇಟ್ಸ್ ಜಸ್ಟ್ ದ ಇಂಪ್ರೊವೈಸೇಷನ್ ಆಫ್ ಬಾರ್ ಚಾರ್ಟ್ ಆರ್ ಗ್ಯಾಂಟ್ ಚಾರ್ಟ್. ಇಲ್ಲೇನು ಮಾಡ್ತೀವಿ? ಪ್ಲಾನಿಂಗ್ ಆ್ಯಂಡ್ ಸೀಕ್ವೆನ್ಸಿಂಗ್ ಮಾಡ್ತೀವಿ. ಮಾನಿಟರಿಂಗ್ ಪ್ರೋಗ್ರೆಸ್ನ ನಾವು ಇಟ್ ಮೇ ಬಿ ಡೈಲಿ ಆರ್ ವೀಕ್ಲಿ ಆರ್ ಮಂತ್ಲಿ, ವಿಚ್ ಎವರ್, ಅಟ್ ಎನಿ ಟೈಮ್ ಆಫ್ ಪ್ರಾಜೆಕ್ಟ್ ಯು ಮೇ ಮಾನಿಟರ್ ದ ಪ್ರೋಗ್ರೆಸ್ ಆಫ್ ದ ಪ್ರಾಜೆಕ್ಟ್. ಡೆಡ್ಲೈನ್ಸ್ ಆ್ಯಂಡ್ ಅಕೌಂಟಬಿಲಿಟಿ, ನಮ್ಮ ಡೆಡ್ಲೈನ್ಸ್ ಅಚೀವ್ ಆಗಿದೆನೋ ಇಲ್ಲೋ, ಅಕೌಂಟಬಿಲಿಟಿ ಮೇಂಟೈನ್ ಆಗ್ತಾ ಇದೆನೋ ಇಲ್ಲೋ ಅನ್ನೋದನ್ನು ನಾವು ಮಾನಿಟರ್ ಮಾಡ್ತೀವಿ. ಮತ್ತು ಕಮ್ಯುನಿಕೇಷನ್ ಆ್ಯಂಡ್ ರಿಪೋರ್ಟಿಂಗ್, ಇಟ್ ಮೇ ಬಿ ಡೈಲಿ ಪ್ಲಾನಿಂಗ್ ರಿಪೋರ್ಟ್ ಆ್ಯಂಡ್ ಪ್ರೋಗ್ರೆಸ್ ರಿಪೋರ್ಟ್, DPR ಅಂತ ಕರಿತೀವಿ. ಸೊ ಅದನ್ನು ಮಾನಿಟರ್ ಮಾಡೋವಂಥ ಕೆಲಸ ಆಗಿರ್ಬೋದು. ಕಮ್ಯುನಿಕೇಷನ್ ಬಿಟ್ವೀನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಡಿಫ್ರೆಂಟ್ ಕನ್ಸಲ್ಟೆನ್ಸೀಸ್ ಆ್ಯಂಡ್ ರಿಪೋರ್ಟಿಂಗ್ ದ ಸೇಮ್. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಮೇ ಕಮ್ ಇನ್ ಮೈಲ್ಸ್ಟೋನ್ ಚಾರ್ಟ್ ಆಲ್ಸೋ. ಡಿಸಿಷನ್ ಮೇಕಿಂಗ್ ಆ್ಯಂಡ್ ರಿಸೋರ್ಸ್ ಅಲೋಕೇಶನ್. ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಕೀ ಪಾಯಿಂಟ್ ವೇರ್ ಯು ಕ್ಯಾನ್ ಕಂಟ್ರೋಲ್ ದ ಪ್ರಾಜೆಕ್ಟ್ ಬೈ ಯೂಸಿಂಗ್ ಮೈಲ್ಸ್ಟೋನ್ ಚಾರ್ಟ್. ಸೊ ಡಿಸಿಷನ್ ಮೇಕಿಂಗ್ ಮತ್ತು ರಿಸೋರ್ಸ್ ಅಲೋಕೇಶನ್ ಅನ್ನೋದು ಕೂಡ ಇಲ್ಲಿ ನಾವು ಫಾಲೋ ಮಾಡ್ಬೋದು.
So now it is a typical milestone chart you can see in this picture. Milestone 1 January 10th ಗೆ ಮುಗಿಬೇಕು ನಮಗೆ. ಅಂದರೆ ಯಾವುದೋ ಒಂದು ಆ್ಯಕ್ಟಿವಿಟಿನ ನಡೀತಾ ಇದೆ ಅಂತಂದರೆ ಇಟ್ ಮೇ ಟೇಕ್ ಅಂಟಿಲ್ Jan 5th to March 1 ತನಕ ಆ್ಯಕ್ಟಿವಿಟಿ ಆಗುತ್ತೆ ಅದು ಅಂದರೂ ಕೂಡ ನಾವು Jan 10th ಗೆ ಒಂದು ಮೈಲ್ಸ್ಟೋನ್ ಹಾಕ್ಕೊಂಡಿರ್ತೀವಿ. ಅಂದರೆ ಒಂದು ಆ್ಯಕ್ಟಿವಿಟಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ವರ್ಕು Jan 10th ಗೆ ಮುಗಿಲೇಬೇಕು ಅಂತ. ಸೊ ದಿಸ್ ಈಸ್ ಮೈಲ್ಸ್ಟೋನ್ 1. ವೆನ್ ಯು ಕಮ್ ಟು ಮೈಲ್ಸ್ಟೋನ್ 2 March 7th ಅಂತ ಹೇಳ್ತೇನೆ. March 7th ಅಲ್ಲಿ ಏನಾಗ್ತಿದೆ, February 2 ಇಂದ March 14 ತನಕ ಸೆಕೆಂಡ್ ಟಾಸ್ಕ್ ನಡೀತಾ ಇದೆ, ಎರಡನೇ ವರ್ಕು. ನಾನು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ತೀನಿ. ಎಕ್ಸ್ಕವೇಷನ್ ಅನ್ನೋದು ಒಂದು ಟಾಸ್ಕು, ನೆಕ್ಸ್ಟ್ ಫೌಂಡೇಶನ್ ಅನ್ನೋದು ಎರಡನೇ ಟಾಸ್ಕು, ನೆಕ್ಸ್ಟ್ ಕಾಲಮ್ಸ್ ಅನ್ನೋದು ಮೂರನೇ ಟಾಸ್ಕು, ಆಮೇಲೆ ವಾಲ್ಸ್ ಅನ್ನೋದು ನಾಲ್ಕನೇ ಟಾಸ್ಕು, ಟಾಸ್ಕ್ 5 ಸ್ಲ್ಯಾಬ್ ಅಂತ ಕರಿಬೋದು, ಟಾಸ್ಕ್ 6 ಪ್ಲಾಸ್ಟ್ರಿಂಗ್ ಪೇಂಟಿಂಗ್ ಅಂತ ಏನಾದರೂ ಕರಿಬೋದು. ಇಲ್ಲಿ ನೋಡಿ ಈ ಮೈಲ್ಸ್ಟೋನ್ ಏನಾಗುತ್ತೆ, ಈ ಮೈಲ್ಸ್ಟೋನ್ ಚಾರ್ಟಲ್ಲಿ ನಮ್ಮ ಮೈಲ್ಸ್ಟೋನ್ ನಂಬರ್ 2 ನೋಡಿ March 7th ಏನಾಗಬೇಕು ಅಂತ ಈ ಮೈಲ್ಸ್ಟೋನ್ ಡಿಫೈನ್ ಮಾಡುತ್ತೆ. ಈ March 7th ಅಲ್ಲಿ ಈ ಮೈಲ್ಸ್ಟೋನ್ ಅಚೀವ್ ಆಗಿದೆ ಅಂದರೆ ಯುವರ್ ಪ್ರಾಜೆಕ್ಟ್ ಈಸ್ ಅಂಡರ್ ಕಂಟ್ರೋಲ್. ಇಫ್ ದಿಸ್ ಮೈಲ್ಸ್ಟೋನ್ ಈಸ್ ನಾಟ್ ಅಚೀವ್ಡ್ ದೆನ್ ಡೆಫಿನೆಟ್ಲಿ ದರ್ ಇಸ್ ಎ ಡಿಲೇ ಇನ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ದಿಸ್ ಈಸ್ ಹೌ ಎ ಮೈಲ್ಸ್ಟೋನ್ ಚಾರ್ಟ್ ಈಸ್ ಪ್ರಿಪೇರ್ಡ್ ಆ್ಯಂಡ್ different milestones are established and it has to be monitored frequently, periodically. Okay, so this is very important. There are two methods of network technique. Network analysis ಅಥವಾ network technique ಅನ್ನೋದು ಒಂದು ಟೂಲು ಪ್ರಾಜೆಕ್ಟ್ ಕಂಟ್ರೋಲ್ಗೆ. ಇದರಲ್ಲಿ ಎರಡು ಮೆಥಡ್ಸ್ ಬರುತ್ತೆ, ಒಂದು CPM, ಇನ್ನೊಂದು PERT, PERT, PERT ಅಂತೇಳಿ. ಸೊ ಏನು ವಾಟ್ ಈಸ್ CPM ಅಂದರೆ ಕ್ರಿಟಿಕಲ್ ಪಾತ್ ಮೆಥಡ್. ಸೊ ಇಲ್ಲಿ ನೋಡಿ ಇಲ್ಲೇನಾಗಿದೆ, there are some activities A, B, C, D, E, F, G, H ಇದೆಲ್ಲ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಪ್ರಿಡೆಸೆಸರ್ ಅಂತಂದರೆ ಎ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಯಾವ ಆ್ಯಕ್ಟಿವಿಟಿ ಮುಗಿಬೇಕು, ಯಾವುದು ಮುಗಿಯೋಂಗಿಲ್ಲ, ಹೇಗೆ ಯಾವುದು ಪ್ರಿಡೆಸೆಸರ್ ಇಲ್ಲ. ಬಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಪ್ರಿಡೆಸೆಸರ್ ಯಾವುದು ಎ, ಅಂದರೆ ಬಿ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಎ. ಇಲ್ಲಿ ನೋಡಿ ಯು ಕ್ಯಾನ್ ಲುಕ್ ಅಟ್ ದಿಸ್ ನೆಟ್ವರ್ಕ್ ಅನಾಲಿಸಿಸ್. ನೆಟ್ವರ್ಕ್ ಚಾರ್ಟಲ್ಲಿ ನೋಡ್ಬೋದು ನೀವು. ಎ ಅನ್ನೋದು ಒಂದು ಆ್ಯಕ್ಟಿವಿಟಿ, ಬಿ, ಸಿ, ಡಿ, ಇ, ಎಫ್, ಜಿ, ಹೆಚ್ ಅನ್ನೋದು ಇದೆಲ್ಲ ಆ್ಯಕ್ಟಿವಿಟೀಸು. ಇದನ್ನು ನೆಟ್ವರ್ಕಲ್ಲಿ ತೋರಿಸಿದ್ದಾರೆ, ಒಂದಕ್ಕೊಂದು ಹೇಗೆ ರಿಲೇಟ್ ಆಗಿದೆ ಅನ್ನೋದನ್ನು ಆ್ಯರೋ ಮಾರ್ಕ್ ಮತ್ತು ಈ ಬಾಕ್ಸಸ್, ಸರ್ಕ್ಯುಲರ್ ಬಾಕ್ಸಸ್ ಆರ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್ಸಲ್ಲಿ ತೋರಿಸ್ತಾರೆ. ಇಲ್ಲಿ ನೋಡಿ ಎ ಈಸ್ ದಿ ಸ್ಟಾರ್ಟ್ ಆಫ್ ಅನ್ ಪ್ರಾಜೆಕ್ಟ್, ಎ ಅನ್ನೋದು ಸ್ಟಾರ್ಟ್ ಆಫ್ ಎ ಪ್ರಾಜೆಕ್ಟ್ ಇದೆ. ಬಿ ಈಸ್ ಏನು ಆ್ಯಕ್ಟಿವಿಟಿ ವಿಚ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟೆಡ್ ಆಫ್ಟರ್ ಕಂಪ್ಲೀಷನ್ ಆಫ್ ಎ ಕಂಪ್ಲೀಟ್ ಆದಮೇಲೆ ಬಿ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಏನು ಹೇಳ್ತಾರೆ, ಆ್ಯಕ್ಟಿವಿಟಿ ಬಿ ಸ್ಟಾರ್ಟ್ ಆಗೋದು ಯಾವಾಗ, ಎ ಮುಗಿದ್ಮೇಲೆ, ಅಂದರೆ ಎ ವಿಲ್ ಬಿ ದ ಪ್ರಿಡೆಸೆಸರ್ ಫಾರ್ ಬಿ. ಅದೇ ರೀತಿ ನೋಡಿ ಸಿಗೆ ಪ್ರಿಡೆಸೆಸರ್ ಯಾವುದಿದೆ, ಎ ಇದೆ. ಅಂದರೆ ಬಿ ಆ್ಯಂಡ್ ಸಿ ಫಾಲೋಸ್ ಎ, ಅಂದರೆ ಬಿ ಫಾಲೋಸ್ ಎ, ಸಿ ಫಾಲೋಸ್ ಎ. ಅಂದರೆ ಎ ಕಂಪ್ಲೀಟ್ ಆದಮೇಲೆ ಬಿ ಮತ್ತು ಸಿನ ಸ್ಟಾರ್ಟ್ ಮಾಡಬೇಕು. ಬಿ ಆ್ಯಂಡ್ ಸಿ ವಿಲ್ ಸ್ಟಾರ್ಟ್ ಪ್ಯಾರಲಲಿ ಅನ್ನೋದನ್ನು ಹೇಳ್ತಾನೆ. ಸೊ ದಿಸ್ ಈಸ್ ಹೌ. ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ನೆಟ್ವರ್ಕ್ ಫಸ್ಟ್. ನೆಕ್ಸ್ಟ್ ಸಿ ಆಯಿತು. ಡಿ ಆ್ಯಕ್ಟಿವಿಟಿ ಶುಡ್, ಅದರದ್ದು ಪ್ರಿಡೆಸೆಸರ್ ಏನೋ ಬಿ, ಅಂದರೆ ಇಟ್ ಶುಡ್ ಬಿ ಸ್ಟಾರ್ಟೆಡ್ ಆಫ್ಟರ್ ಕಂಪ್ಲೀಷನ್ ಆಫ್ ಬಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಡಿ ಅನ್ನೋದು ಬಿ ಆದಮೇಲೆ ಆಗಿದೆ ತಾನೆ. ಸೊ ಬಿ ಈಸ್ ದಿ ಪ್ರಿಡೆಸೆಸರ್ ಫಾರ್ ಡಿ, ಡಿ ಅನ್ನೋದಕ್ಕೆ ಬಿ ಪ್ರಿಡೆಸೆಸರ್ ಆಗಿದೆ. ನೆಕ್ಸ್ಟ್ ಇ ಅನ್ನೋ ಆ್ಯಕ್ಟಿವಿಟಿಗೆ ಸಿ ಪ್ರಿಡೆಸೆಸರ್ ಅಂತ ಹೇಳ್ತಿದ್ದಾನೆ. ಇ ಅನ್ನೋ ಆ್ಯಕ್ಟಿವಿಟಿಗೆ ಅಂದರೆ ಸಿ ಆದಮೇಲೆ ಇ ಬರ್ತಾ ಇದೆ. ನೆಕ್ಸ್ಟ್ ಎಫ್ ಅನ್ನೋ ಆ್ಯಕ್ಟಿವಿಟಿಗೆ ಸಿ ಪ್ರಿಡೆಸೆಸರ್ ಅಂತ ಹೇಳ್ತಾನೆ, ಅಂದರೆ ಸಿ ಆದಮೇಲೆ ಇ ಮತ್ತು ಎಫ್ ಅನ್ನೋ ಎರಡು ಆ್ಯಕ್ಟಿವಿಟಿ ಬರ್ತಾ ಇದೆ. ಸಿ ಅದಕ್ಕೆ ಎರಡು ಪ್ರಿಡೆಸೆಸರ್ಗೆ ಸಿ ಇದೆ. ನೆಕ್ಸ್ಟ್ ಜಿ ಅನ್ನೋ ಆ್ಯಕ್ಟಿವಿಟಿಗೆ ಡಿ ಆ್ಯಂಡ್ ಇ ಆರ್ ದಿ ಪ್ರಿಡೆಸೆಸರ್. ಇಲ್ಲಿ ನೋಡಿ ಡಿ ಆ್ಯಂಡ್ ಇ, ಜಿ ಆ್ಯಕ್ಟಿವಿಟಿ ಡಿ ಮತ್ತು ಇ ಕಂಪ್ಲೀಟ್ ಆದಮೇಲೆ ಆಗ್ತಾ ಇದೆ, ಅದಕ್ಕೆ ಜಿಗೆ ಪ್ರಿಡೆಸೆಸರ್ ಡಿ ಮತ್ತು ಇ. ಹೆಚ್ಗೆ ಪ್ರಿಡೆಸೆಸರ್ ಏನೋ ಎಫ್ ಆ್ಯಂಡ್ ಜಿ. ಎಫ್ ಅನ್ನೋದು ಇಲ್ಲಿ ಸಿ ಆದಮೇಲೆ ಬಂದಿತ್ತಲ್ಲ ಎಫ್ ಮತ್ತು ಜಿ. ಇಲ್ಲಿ ನೋಡಿ ಎಫ್ ಇಂದ ಆರೋ ಮಾರ್ಕ್ ಡೈರೆಕ್ಟ್ ಆಗಿದೆ, ಜಿ ಇಂದ ಇದೆ. ಸೊ ಹೆಚ್ ಇಸ್ ದಿ ಲಾಸ್ಟ್ ಆ್ಯಕ್ಟಿವಿಟಿ ಆಫ್ ದಿ ಪ್ರಾಜೆಕ್ಟ್. ಆಮೇಲೆ ಡ್ಯೂರೇಷನ್ ಹೇಳ್ತಾನೆ. ಎ ಆ್ಯಕ್ಟಿವಿಟಿಗೆ 3, ಬಿಗೆ 4. ಇಲ್ಲಿ ನೋಡಿ ಈ ಕೆಳಗಡೆ ಬಾಕ್ಸಲ್ಲಿ ಮೆನ್ಷನ್ ಮಾಡಿದಲ್ಲ, ಬಿಗೆ 4, ಸಿಗೆ 2, ಡಿ 5, ಇ 1, ಎಫ್ 2, ಜಿ 4 ಆ್ಯಂಡ್ ಹೆಚ್ 3. ದಿಸ್ ಈಸ್ ಹೌ ಎ ನೆಟ್ವರ್ಕ್ ಈಸ್ ಡ್ರಾನ್. ಅಂದರೆ ಸಕ್ಸೆಸರ್ ಆ್ಯಂಡ್ ಪ್ರಿಡೆಸೆಸರ್ ಅಂತೇಳಿ ಎರಡು ನೀವು ಹೊಸ ವರ್ಡ್ಸ್ನ ನೋಡ್ತೀರಾ. ಸಕ್ಸೆಸರ್ ಅಂದರೆ ನೋಡಿ ಇಲ್ಲಿ ಬಿ ಈಸ್ ದಿ ಸಕ್ಸೆಸರ್ ಆಫ್ ಎ, ಕರೆಕ್ಟ್. ಎ ಈಸ್ ದಿ ಪ್ರಿಡೆಸೆಸರ್ ಆಫ್ ಬಿ. ಸಕ್ಸೆಸರ್ ಅಂದರೆ ಮುಂದೆ ಇರೋದು, ಪ್ರಿಡೆಸೆಸರ್ ಅಂದರೆ ಹಿಂದೆ ಇರೋವಂಥದ್ದು. ಸಿ ಈಸ್ ದಿ ಸಕ್ಸೆಸರ್ ಆಫ್ ಎ ಆ್ಯಂಡ್ ಎ ಈಸ್ ದಿ ಪ್ರಿಡೆಸೆಸರ್ ಆಫ್ C. Correct? A is the predecessor of C. So D is the successor of B
ಆ್ಯಂಡ್ ಬಿ ಈಸ್ ದಿ ಪ್ರೆಡೆಸೆಸರ್ ಆಫ್ ಡಿ. ಸೊ ದಿಸ್ ಈಸ್ ಅವರ್ ಸಕ್ಸೆಸರ್ ಆ್ಯಂಡ್ ಪ್ರೆಡೆಸರ್ ನಾವು ಮೆನ್ಷನ್ ಮಾಡ್ತೀವಿ. ಈ ನೆಟ್ವರ್ಕ್ ಟೆಕ್ನಿಕ್ ಅನ್ನೋದು ನಮ್ಮ ಪ್ರಾಜೆಕ್ಟ್ ಕಂಟ್ರೋಲ್ಗೆ ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ. ಸೊ ನಾವು ಲೆಟಸ್ ಸಿ ಏನು ಇದ್ರದ್ದು ಯೂಸಸ್ ಏನು. ಸೊ ಈಗ ನಾವು ನೆಟ್ವರ್ಕ್ ಸಿ ಪಿ ಎಮ್ಮಲ್ಲಿ ನೆಟ್ವರ್ಕ್ ಹೇಗೆ ಅನ್ನೋದನ್ನು ನೋಡಿದ್ವಿ, ಪ್ರೆಡೆಸರ್ ಮತ್ತು ಸಕ್ಸೆಸರ್ನ. ಸೊ ಇಲ್ಲಿ ಇದ್ರ ಯೂಸಸ್ ಏನೇನು ಅಂತ ನೋಡೋಣ. ಇಟ್ ಇಂಡಿಕೇಟ್ಸ್ ದಿ ಸ್ಟಾರ್ಟ್ ಆ್ಯಂಡ್ ಫಿನಿಶ್ ಟೈಮ್ ಆಫ್ ಈಚ್ ಆ್ಯಕ್ಟಿವಿಟಿ ಆಫ್ ದಿ ಪ್ರಾಜೆಕ್ಟ್. ಸೊ ಈ ಒಂದು ನೆಟ್ವರ್ಕ್ ಟೆಕ್ನಿಕ್ ಏನಾಗುತ್ತೆ, ನಮಗೆ ಯಾವುದೇ ಒಂದು ಆ್ಯಕ್ಟಿವಿಟಿದು ಸ್ಟಾರ್ಟ್ ಮತ್ತು ಫಿನಿಶ್ನ ಹೇಳಿಕೊಡುತ್ತೆ, ಸ್ಟಾರ್ಟ್ ಟೈಮ್ ಆ್ಯಂಡ್ ಫಿನಿಶ್ ಟೈಮ್ನ ತೋರಿಸುತ್ತೆ. ಇಟ್ ಹೆಲ್ಪ್ಸ್ ಇನ್ ಬೆಟರ್ ಶೆಡ್ಯೂಲಿಂಗ್, ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್. ಈ ನೆಟ್ವರ್ಕ್ ಟೆಕ್ನಿಕ್ಕು ನಮಗೆ ಬೆಟರ್ ಶೆಡ್ಯೂಲಿಂಗ್, ಮಾನಿಟರಿಂಗ್ ಮತ್ತು ಕಂಟ್ರೋಲ್ ಆಫ್ ಪ್ರಾಜೆಕ್ಟ್ ಆ್ಯಕ್ಟಿವಿಟೀಸ್ನ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಬೆಟರ್ ಎಕ್ಸಿಕ್ಯೂಷನ್ ಆಫ್ ದಿ ಪ್ರಾಜೆಕ್ಟ್. ಯಾವುದೇ ಒಂದು ಪ್ರಾಜೆಕ್ಟನ್ನು ಬೆಟರ್ ಎಕ್ಸಿಕ್ಯೂಷನ್ ಅಂದರೆ ಇನ್ ಟೈಮ್, ವಿತಿನ್ ಬಡ್ಜೆಟ್, ವಿತಿನ್ ರಿಸೋರ್ಸಸ್ ಅವೈಲಬಲ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಇದೆಲ್ಲನೂ ನಮಗೆ ಹೆಲ್ಪ್ ಮಾಡುತ್ತೆ ನೆಟ್ವರ್ಕ್ ಟೆಕ್ನಿಕ್ಕಿಂದ. ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ದಿ ಕ್ರಿಟಿಕಲ್ ಪಾತ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಲೆಟ್ ಅಸ್ ಗೋ ಬ್ಯಾಕ್. ಸಿ ದೇರ್ ಆರ್ ಪಾತ್ಗಳಿದೆ. ಈಗ ನೋಡಿ, ಎ ಇಂದ ನನಗೆ ಹೆಚ್ಚು ತನಕ ಬರಬೇಕು ಪ್ರಾಜೆಕ್ಟ್ ಅಂತಂದರೆ ನಾವು ಯಾವುದೇ ಪಾತಲ್ಲಿ ಬಂದರೂ ಕೂಡ ಹೆಚ್ಚನ್ನು ರೀಚ್ ಆಗ್ತಿತ್ತಾನೆ. ಹೌ ಮೆನಿ ಪಾತ್ಸ್ ಆರ್ ದೇರ್? ಎ ಬಿ ಡಿ ಜಿ ಹೆಚ್. ಅಂದರೆ ಎ ಬಿ ಡಿ ಜಿ ಹೆಚ್ಗೂ ನಾವು ಬರ್ಬೋದು ಎಂಡ್ ಪಾಯಿಂಟಿಗೆ, ಎ ಸಿ ಇ ಜಿ ಹೆಚ್ಗೂ ಎಂಡ್ ಪಾಯಿಂಟಿಗೆ ಬರ್ಬೋದು, ಎ ಸಿ ಎಫ್ ಹೆಚ್ಗೂ ಎಂಡ್ ಪಾಯಿಂಟ್. ಅಂದರೆ ದರ್ ಆರ್ 3 ಪಾತ್ಸ್ ಇನ್ ದಿಸ್ ನೆಟ್ವರ್ಕ್ ಡಯಾಗ್ರಾಮ್. ಈ ನೆಟ್ವರ್ಕ್ ಡಯಾಗ್ರಾಮಲ್ಲಿ 3 ಪಾತ್ ಇದೆ, ಎ ಬಿ ಡಿ ಜಿ ಹೆಚ್, ಆಮೇಲೆ ಇನ್ನೊಂದು ಯಾವುದು ಎ ಸಿ ಇ ಜಿ ಹೆಚ್, ನೆಕ್ಸ್ಟು ಎ ಸಿ ಎಫ್ ಹೆಚ್. ಯಾವಾಗಲೂ ನಮ್ಮ ನೆಟ್ವರ್ಕ್ ಡಯಾಗ್ರಾಮು ಫಾರ್ವರ್ಡ್ ಆ್ಯರೋಸಲ್ಲಿರುತ್ತೆ, ಬ್ಯಾಕ್ವರ್ಡ್ ಯಾವಾಗಲೂ ಇರೋದಿಲ್ಲ ನೆಟ್ವರ್ಕ್ ಡಯಾಗ್ರಾಮು. ಈ ಫಾರ್ವರ್ಡ್ ಆ್ಯರೋಸಲ್ಲಿ ಬರೋವಂಥ ಪಾತ್ಗಳನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಆಮೇಲೆ ಕ್ರಿಟಿಕಲ್ ಪಾತ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಾಟ್ ಈಸ್ ಕ್ರಿಟಿಕಲ್? ಕ್ರಿಟಿಕಲ್ ಅಂತಂದರೆ ತುಂಬ ಬಾಡಿ ಸೀರಿಯಸ್ ಆಗಿರೋವಂಥದ್ದು. ಅಂದರೆ ಕ್ರಿಟಿಕಲ್ ಪಾತ್ ಅಂದರೆ ಆ ಪಾತಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟೀಸ್ ಮತ್ತು ಮೈಲ್ ಸ್ಟೋನ್ಸು ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು. ಸೊ ದ್ಯಾಟ್ ಕ್ರಿಟಿಕಲ್ ಪಾತ್ ಶುಡ್ ಬಿ ಮೇಂಟೈನ್ಡ್ ಆ್ಯಸ್ ಪರ್ ಶೆಡ್ಯೂಲ್. ನಮ್ಮ ಶೆಡ್ಯೂಲ್ ಪ್ರಕಾರ ಆ ಕ್ರಿಟಿಕಲ್ ಪಾತ್ನ ಮೇಂಟೈನ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ಯಾವುದು ಕ್ರಿಟಿಕಲ್ ಪಾತ್ ಅಂದರೆ ದ ಪಾತ್ ವಿಚ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಡ್ಯೂರೇಷನ್, ಅದನ್ನು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಸಿ ಪಿ ಎಮ್ ಮೆಥಡ್ ಅಂತ ಹೇಳ್ತೀವಲ್ಲ. ಸೊ ದಟ್ ಈಸ್ ಅದು ನೆಕ್ಸ್ಟ್ ಸ್ಲೈಡಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಎ ಬಿ ಡಿ ಜಿ ಹೆಚ್ ಅನ್ನೋದು ಕ್ರಿಟಿಕಲ್ ಪಾತ್ ಆಗುತ್ತೆ. ಯಾಕೆಂದರೆ 3 4 7, 3 + 4 7, 7 + 5 12, 12 + 4 16, 16 + 3 19. ಸೊ 19 ಡೇಸ್, ಇಲ್ಲಿ ನೋಡಿ ಡೇಸಲ್ಲಿ ಕೊಟ್ಟಿದ್ದಾನೆ. ಸೊ 19 ಡೇಸ್ ಬರುತ್ತೆ ಎ ಬಿ ಡಿ ಜಿ ಹೆಚ್ ಅಲ್ಲಿ. ಸೊ ದಟ್ ಈಸ್ ವೈ ದಿಸ್ ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಪಾತ್. ಅದೇ ನೀವು ಈ ಬೇರೆ ಕಂಪೇರ್ ಮಾಡಿ 3 + 2 5 + 1 6 + 4 10 + 3 13 ಅಲ್ಲಿ 19 ಬಂದಿತ್ತು ಪಾತ್ 1ಅಲ್ಲಿ. ಇದು ಪಾರ್ಟ್ 2. ಪಾರ್ಟ್ 3ಅಲ್ಲಿ 3 + 2 5 + 2 7 + 3 10. ಸೊ ಇಲ್ಲಿ 19, ಇಲ್ಲಿ 13, ಇಲ್ಲಿ 10. ಸೊ 3 ಪಾತಲ್ಲಿ ಹೈಯೆಸ್ಟ್ ಡ್ಯೂರೇಷನ್ ಯಾವುದಿದೆನೋ ಅದನ್ನು ನಾವು ಕ್ರಿಟಿಕಲ್ ಪಾತ್ ಅಂತ ಕಂಡುಹಿಡಿತೀವಿ. ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ನೆಟ್ವರ್ಕ್ ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ರಿಸೋರ್ಸ್ ಅಲೋಕೇಶನ್ ಸಚ್ ಆಸ್ ಲೇಬರ್ಸ್, ಮಷೀನ್ಸ್, ಮಟೀರಿಯಲ್ಸ್, ಎಕ್ವಿಪ್ಮೆಂಟ್ಸ್, ಟೂಲ್ಸ್, ಮಟೀರಿಯಲ್ಸ್ ಎಟ್ಸೆಟ್ರಾ. ಸೊ ಇದೆಲ್ಲ ರಿಸೋರ್ಸಸ್ ಏನಿದೆಲ್ಲ ಇದನ್ನು ಅಲೋಕೇಟ್ ಮಾಡಲಿಕ್ಕೆ, ಅಲಾಟ್ ಮಾಡಲಿಕ್ಕೆ ನಮ್ಮ ನೆಟ್ವರ್ಕ್ ಟೆಕ್ನಿಕ್ಕು ಸಹಾಯ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ಫೈಂಡ್ ವಿಚ್ ಆ್ಯಕ್ಟಿವಿಟೀಸ್ ಆರ್ ಟು ಬಿ ಸ್ಪೀಡೆಡ್ ಅಪ್ ಸೊ ಆ್ಯಸ್ ಟು ಮಿನಿಮೈಸ್ ದ ಕಾಸ್ಟ್. ನಮಗೆ ಇನ್ನೊಂದು ಏನು ಸಹಾಯ ಮಾಡುತ್ತೆ, ನಾವು ಯಾವ ಆ್ಯಕ್ಟಿವಿಟಿನ ಸ್ಪೀಡ್ ಮಾಡಬೇಕು, ಎಲ್ಲಿ ಸ್ಲೋ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ನಾವು ಯಾಕೆ ಅದನ್ನು ನಮಗೆ ಸ್ಪೀಡ್ ಅಥವಾ ಸ್ಲೋ ಮಾಡಬೇಕು? ಟು ಮಿನಿಮೈಸ್ ದ ಕಾಸ್ಟ್. ಸೊ ಕೆಲವು ಆ್ಯಕ್ಟಿವಿಟೀಸ್ನ ನಾವು ತುಂಬ ಬೇಗ ಮುಗಿಸ್ಬೇಕಾಗಿರುತ್ತೆ, ಕೆಲವನ್ನ ನಿಧಾನಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಥರ ಆ್ಯಕ್ಟಿವಿಟೀಸ್ ಏನು, ಆ ಥರ ರಿಸೋರ್ಸಸ್ ಏನು ಅನ್ನೋದು ನಮಗೆ ಈ ಕ್ರಿಟಿಕಲ್ ಪಾತಿಂದ ಗೊತ್ತಾಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ದಿ ಪ್ರಾಜೆಕ್ಟ್ ಕಾಸ್ಟ್. ಸೊ ನಮ್ಮ ಪ್ರಾಜೆಕ್ಟ್ ಕಾಸ್ಟ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ನಮ್ಮ ನೆಟ್ವರ್ಕ್ ಟೆಕ್ನಿಕ್ಕು ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಯೂಸಸ್ ಆಫ್ ನೆಟ್ವರ್ಕ್ ಟೆಕ್ನಿಕ್ಸ್. ನೆಕ್ಸ್ಟ್ ಲೆಟ್ ಅಸ್ ಸಿ CPM. I have already explained critical path method. So a CPM is defined as the longest path in the network diagram to complete the project. So ಯಾವುದೇ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಅದರಲ್ಲಿ ಸುಮಾರು ದಾರಿಗಳಿರುತ್ತೆ, ಪಾತ್ಗಳಿರುತ್ತೆ. ಅದರಲ್ಲಿ ಲಾಂಗೆಸ್ಟ್ ಪಾತ್ ಯಾವುದೋ ಅದನ್ನು ನಾವೇನಂತ ಕರಿತೀವಿ, ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ, ಕ್ರಿಟಿಕಲ್ ಪಾತ್. ಸೊ ದಸ್ CPM ಮಾರ್ಕ್ಸ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಇನ್ ಎ ಪ್ರಾಜೆಕ್ಟ್ ಆ್ಯಂಡ್ ಕಾನ್ಸಂಟ್ರೇಟ್ಸ್ ಆನ್ ದೆಮ್. ಸೊ ಅದಕ್ಕೋಸ್ಕರ CPM ಏನು ಮಾಡುತ್ತೆ,
ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ನ ಮಾರ್ಕ್ ಮಾಡುತ್ತೆ ಮತ್ತು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದ ಆ್ಯಕ್ಟಿವಿಟೀಸ್ ಇನ್ ದ ಕ್ರಿಟಿಕಲ್ ಪಾತ್ ಆರ್ ಕಾಲ್ಡ್ ಆಸ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ಸೊ ಇಲ್ಲಿ ಲಾಸ್ಟ್ ಸ್ಲೈಡ್ಗೆ ಹೋಗೋಣ. ಈಗ ನಾವು ಎ ಬಿ ಡಿ ಜಿ ಹೆಚ್ ಅಂದ್ವಲ್ಲ, ಇದು ಕ್ರಿಟಿಕಲ್ ಪಾತ್ ಬಂತಲ್ಲ. ಎ ಬಿ ಡಿ ಜಿ ಹೆಚ್ ಆರ್ ದಿ ಆ್ಯಕ್ಟಿವಿಟೀಸ್ ವಿಚ್ ಈಸ್ ನೋನ್ ಆಸ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಬಿಕಾಸ್ ದ ಆ್ಯಕ್ಟಿವಿಟೀಸ್ ವಿಚ್ ಲೈಸ್ ಇನ್ ದ ಕ್ರಿಟಿಕಲ್ ಪಾತ್ ಆರ್ ನೋನ್ ಆಸ್ critical activities. So you may get this question in your DCET examination. Okay, so ಏನು ನಾವು CPM ಅಲ್ಲಿ ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಕ್ರಿಟಿಕಲ್ ಪಾತ್ ಫೈಂಡ್ ಔಟ್ ಮಾಡಲಿಕ್ಕೆ ಅಂತಂದರೆ, ಟಾಸ್ಕ್ ಐಡೆಂಟಿಫಿಕೇಷನ್, ಟಾಸ್ಕ್ ಸೀಕ್ವೆನ್ಸಿಂಗ್, ಡಿಟರ್ಮೈನಿಂಗ್ ಟಾಸ್ಕ್ ಡ್ಯೂರೇಷನ್ಸ್, ಕನ್ಸ್ಟ್ರಕ್ಟಿಂಗ್ ದ ನೆಟ್ವರ್ಕ್ ಡಯಾಗ್ರಾಮ್, ಫೈಂಡಿಂಗ್ ದ ಕ್ರಿಟಿಕಲ್ ಪಾತ್ ಆ್ಯಂಡ್ ಮಿನಿಮೈಸ್ ಡ್ಯೂರೇಷನ್ ಆಫ್ ಕ್ರಿಟಿಕಲ್ ಪಾತ್, ಪ್ರಾಜೆಕ್ಟ್ ಕಂಟ್ರೋಲ್ ಆ್ಯಂಡ್ ಮಾನಿಟರಿಂಗ್. ಸೊ ದೀಸ್ ಆರ್ ದಿ ಸ್ಟೆಪ್ಸ್. ಈ ಥರ ನೀವು ಸ್ಟೆಪ್ಸ್ನ ನಿಮ್ಮ ಪ್ರಾಜೆಕ್ಟಿಗೆ ತಕ್ಕ ಹಾಗೆ ನೀವು ಸ್ಟೆಪ್ಸ್ನ ಡಿಫೈನ್ ಮಾಡ್ಕೋಬೋದು. ಸೊ ಟಾಸ್ಕ್ ಐಡೆಂಟಿಫೈ ಮಾಡಬೇಕು, ಟಾಸ್ಕನ್ನು ಸೀಕ್ವೆನ್ಸ್ ಮಾಡಬೇಕು, ಟಾಸ್ಕ್ ಡ್ಯೂರೇಷನ್ನ ಫೈಂಡ್ ಔಟ್ ಮಾಡಬೇಕು, ಕನ್ಸ್ಟ್ರಕ್ಟಿಂಗ್ ನೆಟ್ವರ್ಕ್ ಡಯಾಗ್ರಾಮ್, ಫೈಂಡಿಂಗ್ ಕ್ರಿಟಿಕಲ್ ಪಾತ್ ಆ್ಯಂಡ್ ಮಿನಿಮೈಸಿಂಗ್ ಡ್ಯೂರೇಷನ್ ಆಫ್ ಕ್ರಿಟಿಕಲ್ ಪಾತ್, ಪ್ರಾಜೆಕ್ಟ್ ಕಂಟ್ರೋಲ್ ಆ್ಯಂಡ್ ಮಾನಿಟರಿಂಗ್. ಸೊ ದೀಸ್ ಆರ್ ದಿ ಸ್ಟೆಪ್ಸ್. ಹೇಗೆ ನಾವು ಹೇಳಿದ್ವಲ್ಲ, ಅಗೇನ್ ಲಿಸ್ಟ್ ಪ್ರಾಜೆಕ್ಟ್ ಟಾಸ್ಕ್ಸ್ ಆ್ಯಂಡ್ ಡೀಟೇಲ್ಸ್, identify task dependencies for the project, create a network diagram of the task, estimate each task duration, find the critical path based on longest sequence, calculate the total float. What is total float? Total float ಅಂತಂದರೆ the duration lied ಅಂದರೆ 19 ಅಂತ ಏನು ಹೇಳಿದ್ವಲ್ಲ ನಾವು ಕ್ರಿಟಿಕಲ್ ಪಾತಲ್ಲಿ, ದಟ್ ಈಸ್ ನೋನ್ ಆಸ್ ಟೋಟಲ್ ಫ್ಲೋಟ್. ಟೋಟಲ್ ಟೈಮ್ ಅಂತಲೂ ಕೂಡ ಕರಿಬೋದು. ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಇನ್ CPM. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್. ಇಲ್ಲಿ ಕ್ವಶನ್ ಕೊಟ್ಟಿದ್ದಾನೆ, ಯು ಸಿ 1 to 2 ಈಸ್ ಅನ್ ಆ್ಯಕ್ಟಿವಿಟಿ ಆ್ಯಂಡ್ ಅದರದ್ದು ಡ್ಯೂರೇಷನ್ 8. 1 to 3 ಈಸ್ ಅನ್ ಆ್ಯಕ್ಟಿವಿಟಿ, ಅದರದ್ದು ಡ್ಯೂರೇಷನ್ 1 to 4 ಈಸ್ ಅನ್ ಆ್ಯಕ್ಟಿವಿಟಿ. ಅಂದರೆ 1 ಇಂದ 3 ಆ್ಯಕ್ಟಿವಿಟೀಸ್ ಪ್ಯಾರಲಲ್ ಆಗಿ ರನ್ ಆಗ್ತಾ ಇದೆ. 2, 3 and 4 ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಡಯಾಗ್ರಾಮ್. 1 ಇಂದ 2 ರನ್ ಆಗ್ತಿದೆ, 4 ರನ್ ಆಗ್ತಿದೆ, 3 ರನ್ ಆಗ್ತಿದೆ. ನೆಕ್ಸ್ಟ್ 2 ಇಂದ 4 ಕನೆಕ್ಟ್ ಆಗಿದೆ. ನೆಕ್ಸ್ಟ್ 2 ಇಂದ 6 ಡೈರೆಕ್ಟ್ 1 to 6 ಇಸ್ ಅ ಕ್ರಿಟಿಕಲ್ ಪಾತ್ ಆಗುತ್ತೆ, ಪಾತ್ ಆಗುತ್ತೆ. 3 to 5, 3 ಇಂದ 5ಗೆ ಆ್ಯಂಡ್ 3 to 6 ಕೂಡ ಒಂದು ಆ್ಯಕ್ಟಿವಿಟಿ ಇದೆ. ನೆಕ್ಸ್ಟ್ 4 to 5 ಆ್ಯಂಡ್ 5 to 6. ಸೊ ದಿಸ್ ಈಸ್ ಆಲ್ರೆಡಿ ಮೇಡ್ ನೆಟ್ವರ್ಕ್ ಡಯಾಗ್ರಾಮ್. ಈ ನೆಟ್ವರ್ಕ್ ಡಯಾಗ್ರಾಮಲ್ಲಿ ಕ್ರಿಟಿಕಲ್ ಪಾತ್ ಯಾವುದು? ಸೊ ಯಾವುದು ಅಂತಂದರೆ ಇಲ್ಲಿ ನೋಡಿ, 1 to 6 is a path, number 1. 1 to 4, 5, 6 is a path, number 2, that is 44 duration. Days ali 1, 4, 5, 6 is a path, this is 36. Next 1, 3, 5, 6 is a path, this is 35 days. And 1, 3, 6 is a path, that is 22. So ಇದರಲ್ಲಿ ಹೈಯೆಸ್ಟ್ ಡ್ಯೂರೇಷನ್ ಯಾವುದಕ್ಕೆ ಬಂದಿದೆ? 44, that is 1 to 4, 5, 6. ಇಲ್ಲಿ ನೋಡಿ 1 to 4, 5, 6 is the ಹೈಯೆಸ್ಟ್ ಡ್ಯೂರೇಷನ್ ಇರೋಂಥ ಪಾತ್. ಅದಕ್ಕೆ ಇಲ್ಲಿ ಡಬಲ್ ಲೈನಲ್ಲಿ ಮಾರ್ಕ್ ಮಾಡಿದ್ದಾರೆ. ಅಂದರೆ ದಿಸ್ 1 to 4, 5, 6 ಪಾತ್ ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಪಾತ್ ಆ್ಯಂಡ್ ದ ಆ್ಯಕ್ಟಿವಿಟೀಸ್ ಲೈಯಿಂಗ್ ಇನ್ ದಟ್ ಕ್ರಿಟಿಕಲ್ ಪಾತ್ ಆರ್ ನೋನ್ ಆಸ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ಅದೇ ರೀತಿ ನೆಕ್ಸ್ಟ್ ಮೆಥಡ್ ಈಸ್ PERT, ಪ್ರೋಗ್ರಾಮ್ ಎವಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್. ಏನಂಗಂತಂದರೆ ಇಟ್ ಈಸ್ ಆಲ್ಸೋ ಎ ಮೆಥಡ್ ಆಫ್ ನೆಟ್ವರ್ಕ್ ಟೆಕ್ನಿಕ್. PERT ಈಸ್ ಯೂಸ್ಡ್ ಫಾರ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ಲಾರ್ಜ್ ಪ್ರಾಜೆಕ್ಟ್ಸ್. ಅಂಡರ್ PERT ಆಲ್ ಇಂಡಿವಿಜುವಲ್ ಟಾಸ್ಕ್ಸ್ ಆರ್ ಶೋನ್ ಇನ್ ದ ನೆಟ್ವರ್ಕ್. ಅಂದರೆ PERT ಅನ್ನೋದು ಲಾರ್ಜರ್ ಪ್ರಾಜೆಕ್ಟ್ಸ್ನ ನಾವು ನೆಟ್ವರ್ಕಲ್ಲಿ ಹಾಕಲಿಕ್ಕೆ ನಾವು ಯೂಸ್ ಮಾಡೋವಂಥ ಒಂದು ಟೂಲ್, PERT ಅನ್ನೋ ಟೂಲ್. ಸೊ ಇದರಲ್ಲಿ ಆಲ್ ಇಂಡಿವಿಜುವಲ್ ಟಾಸ್ಕ್ನ ನಾವು ಕಾಣಿಸ್ತೀವಿ. ಇಟ್ ಆಲ್ಮೋಸ್ಟ್ ಸಿಮಿಲರ್ ಟು ಕ್ರಿಟಿಕಲ್ ಪಾತ್. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಆಲ್ ದ ಇವೆಂಟ್ಸ್ ಆರ್ ಶೋನ್ ಬೈ ಸರ್ಕಲ್ಸ್ ಆ್ಯಂಡ್ ಹೂಸ್ ಕಂಪ್ಲೀಷನ್ ಕ್ಯಾನ್ ಬಿ ಮೆಜರ್ಡ್ ದ ಗಿವನ್ ಟೈಮ್. ಸೊ ಇಲ್ಲಿ ಸರ್ಕಲಲ್ಲಿ ಮೆನ್ಷನ್ ಮಾಡ್ತೀವಿ ನಾವು PERT ಒಳಗಡೆ. ಅದರ ಡ್ಯೂರೇಷನ್ನ ನಾವು ಮಧ್ಯದಲ್ಲಿ ಬರಿತೀವಿ. T = 3 ಅಂತಂದರೆ ಈ ಆ್ಯಕ್ಟಿವಿಟಿದು ಡ್ಯೂರೇಷನ್ನು 3 ಅಂತ ಹೇಳ್ಬೋದು, 3 weeks ಅಂತ ಹೇಳ್ಬೋದು. ನೆಕ್ಸ್ಟ್ ಈಚ್ ಆರೋ ರೆಪ್ರೆಸೆಂಟ್ಸ್ ಅನ್ ಆ್ಯಕ್ಟಿವಿಟಿ ವಿಚ್ ಆರ್ ದ ಟೈಮ್ ಕನ್ಸ್ಯೂಮಿಂಗ್ ಎಲಿಮೆಂಟ್ಸ್ ಆಫ್ ದಿ ಪ್ರೋಗ್ರಾಮ್. ಇಲ್ಲಿ ನೋಡಿ ಈ ಆರೋ ಮಾರ್ಕ್ಸ್ ಇದೆಲ್ಲ ಇದನ್ನ ಆ್ಯಕ್ಟಿವಿಟಿ. ಅದು CPM ಅಲ್ಲಿ ಬಾಕ್ಸಸ್ ಏನಿತ್ತಲ್ಲ, ರೆಕ್ಟಾಂಗ್ಯುಲರ್ ಬಾಕ್ಸಸ್, ಅದು ಆ್ಯಕ್ಟಿವಿಟಿ ಆಗಿತ್ತು. PERT ಅಲ್ಲಿ ಏನಾಗುತ್ತೆ, ಆರೋ ಮಾರ್ಕ್ಸ್ ಆರ್ ನೋನ್ ಆಸ್ ಆರೋ ಮಾರ್ಕ್ಸ್ ಆರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸರ್ಕಲ್ಸ್ ಆರ್ ಈವೆಂಟ್ಸ್ ಅಂತ ಕರಿತೀವಿ. ಆ್ಯನ್ ಆ್ಯಕ್ಟಿವಿಟಿ ಟೈಮ್ ಈಸ್ ದಿ ಲ್ಯಾಬ್ಸ್ಡ್ ಟೈಮ್ ರಿಕ್ವೈರ್ಡ್ ಟು ಅಕಾಂಪ್ಲಿಷ್ ಅನ್ ಈವೆಂಟ್.
ಸೊ ಈಗೇನು ಆರೋ ಮಾರ್ಕ್ ಆ್ಯಕ್ಟಿವಿಟಿ ಇದೆಲ್ಲ ಇದು ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಇದೇನು ಈವೆಂಟ್ ಇದೆಯಲ್ಲ ಸರ್ಕಲಲ್ಲಿ ಇರ್ತಕ್ಕಂಥ ಇದಕ್ಕೆ ಟೈಮ್ ಇರೋದಿಲ್ಲ, ಇಟ್ ಈಸ್ ಸ್ಟಾರ್ಟ್ ಆರ್ ಎಂಡ್ ಅಂತ ಕರಿತೀವಿ. ಆರೋ ಮಾರ್ಕ್ಸು ನಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಫೈನಲಿ ಕಂಪ್ಯೂಟ್ ದ ಕ್ರಿಟಿಕಲ್ ಪಾತ್ ಆ್ಯಂಡ್ ಸ್ಲ್ಯಾಕ್ ಟೈಮ್. ಸೊ ಸೇಮ್ ಟೋಟಲ್ ಫ್ಲೋಟ್ ಅಂತ ಹೇಳ್ತೀವಲ್ಲ, ಸೇಮ್ ಕ್ರಿಟಿಕಲ್ ಪಾತ್ ಥರನೇ ಎಲ್ಲ ಪಾತನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈ ಪಾತಲ್ಲಿ ಹೈಯೆಸ್ಟ್ ಡ್ಯೂರೇಷನ್ ಯಾವುದಕ್ಕೆ ಬರುತ್ತೋ ಅದನ್ನು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಓನ್ಲಿ ಡಿಫರೆನ್ಸ್ ಬಿಟ್ವೀನ್ CPM ಆ್ಯಂಡ್ PERT, ಮೇನ್ ಡಿಫರೆನ್ಸ್ ಇಂಪಾರ್ಟೆಂಟ್ ಈಸ್ ಇಲ್ಲಿ ಆ್ಯರೋಸ್ನ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ, ಸರ್ಕಲ್ಸ್ನ ಈವೆಂಟ್ಸ್ ಅಂತ ಕರಿತೀವಿ, ಅಲ್ಲಿ ಸರ್ಕಲ್ಸ್ನ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ know these difference or distinguishing between PERT and CPM. Its full form is project evaluation driven technique, and the full form of CPM is critical path method. It is event oriented technique, very important. PERT event oriented, event ಅಂತಂದರೆ ಸರ್ಕಲ್ಸ್ ಇದೆಲ್ಲ ಅದು. ಇಟ್ ಈಸ್ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಟೆಕ್ನಿಕ್, ಅಂದರೆ ಅದೇ ಸರ್ಕಲ್ಲೇ ಬಟ್ ಅಲ್ಲಿ ಆ್ಯಕ್ಟಿವಿಟಿ ಅಂತ ಕರಿತೀವಿ. CPM ಅಲ್ಲಿ ಸರ್ಕಲಲ್ಲಿ ಏನಿದೆಯಲ್ಲ ಅದನ್ನು ಈವೆಂಟ್ ಅಂತ ಕರಿತೀವಿ, PERT ಅಲ್ಲಿ ಸರ್ಕಲ್ಲಿರೋದನ್ನು ಆ್ಯಕ್ಟಿವಿಟಿ ಅಂತ ಕರಿತೀವಿ CPM ಅಲ್ಲಿ. PERT manages unpredictable activities, CPM manages predictable activities. PERT ಅಲ್ಲಿ ಏನಾಗುತ್ತೆ, ನಾವು ಅನ್ಪ್ರಿಡಿಕ್ಟಬಲ್ ಆ್ಯಕ್ಟಿವಿಟೀಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ CPM ಅಲ್ಲಿ ಪ್ರಿಡಿಕ್ಟಬಲ್ ಆ್ಯಕ್ಟಿವಿಟೀಸ್ ಅಷ್ಟೇ. ಇಟ್ ಈಸ್ ಫೋಕಸ್ಡ್ ಆನ್ ಟೈಮ್ ಕಂಟ್ರೋಲ್, ಇಟ್ ಈಸ್ ಫೋಕಸ್ಡ್ ಆನ್ ಕಾಸ್ಟ್ ಆಪ್ಟಿಮೈಸೇಷನ್ PERT ಅಲ್ಲಿ. ನೆಕ್ಸ್ಟ್, ಇಟ್ ವಾಸ್ ಡೆವಲಪ್ಡ್ ಇನ್ 1958, ಇಟ್ ವಾಸ್ ಡೆವಲಪ್ಡ್ ಇನ್ 1957. ಸೊ ಇಟ್ ಈಸ್ 3 time estimate, it is single time estimate, it is probability model, and it is deterministic model. So these are the distinguish or differences between CPM and PERT. Okay, so now let us see few MCQs which may help you for DCT examination. Which of the following is not a function of a project audit? Evaluating compliance, monitoring project progress, allocating project resources, identifying risks and issues. So ಒಂದು ಪ್ರಾಜೆಕ್ಟ್ ಆಡಿಟ್ ಬಗ್ಗೆ ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡ್ತೀವಿ. ಸೊ ಲೆಟ್ ಅಸ್ ಜಸ್ಟ್ ಕೀಪ್ ದಿಸ್ ಒನ್. ದ ಕ್ರಿಟಿಕಲ್ ಪಾತ್ ಮೆಥಡ್ ಈಸ್ ಯೂಸ್ಡ್ ಪ್ರೈಮಲಿ ಫಾರ್ ಸ್ಟೇಕ್ ಹೋಲ್ಡರ್ಸ್, ಕ್ವಾಲಿಟಿ ಕಂಟ್ರೋಲ್, ಟಾಸ್ಕ್ ಸೀಕ್ವೆನ್ಸಿಸ್ ಆ್ಯಂಡ್ ಶೆಡ್ಯೂಲಿಂಗ್, ಕಾಸ್ಟ್ ಎಸ್ಟಿಮೇಷನ್. ಯಾವುದಕ್ಕೆ ನಾವು CPM ಯೂಸ್ ಮಾಡೋದು? ಟಾಸ್ಕ್ ಸೀಕ್ವೆನ್ಸಿಂಗ್ ಆ್ಯಂಡ್ ಶೆಡ್ಯೂಲಿಂಗಿಗೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್? ಏನು? ಇನಿಷಿಯೇಟಿಂಗ್ ದ ಪ್ರಾಜೆಕ್ಟ್ ಅಲ್ಲ, ಮ್ಯಾನೇಜಿಂಗ್ ಪ್ರಾಜೆಕ್ಟ್ ರಿಸ್ಕ್, ಕ್ಲೋಸಿಂಗ್ ದ ಪ್ರಾಜೆಕ್ಟ್, ಕ್ರಿಯೇಟಿಂಗ್ ದ ಪ್ರಾಜೆಕ್ಟ್ ಕ್ಯಾರೆಕ್ಟರ್. So managing project risk is the primary objective of the project control. Next, what is the purpose of Gantt chart in project control? ಏನಕ್ಕೆ? resource allocation, risk assessment, quality management, task scheduling and tracking. So this is the purpose of Gantt chart, task scheduling and tracking. Next, in CPM, what is the critical path? ಏನು critical path ಅಂದರೆ the longest path in the project network diagram, the path with the high risk, the path with that requires most resources, the path with the shortest duration. ಯಾವುದು? longest path is the right answer. CPM calculates the early start and finish times for each task by considering task dependencies and duration, task risks and mitigation strategies, task resources requirements, task completion status. ಏನಕ್ಕೆ? task dependencies and duration. What is the primary objective of the program evaluation review technique? ಏನು? ಅಸೆಸ್ಸಿಂಗ್ ಪ್ರಾಜೆಕ್ಟ್ ರಿಸ್ಕ್, ಅದು PERTದು ಪ್ರೈಮರಿ ಆಬ್ಜೆಕ್ಟಿವ್. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ಮೈಲ್ಸ್ಟೋನ್ ಅಲ್ಲ, ಡಿಟರ್ಮೈನಿಂಗ್ ಕ್ರಿಟಿಕಲ್ ಟಾಸ್ಕ್ ಅಲ್ಲ, ಅನಲೈಸಿಂಗ್ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲ. ಸೊ ನೆಕ್ಸ್ಟ್, PERT ಯೂಸಸ್ 3 time estimate ಫಾರ್ ಟಾಸ್ಕ್ಸ್. ವಿಚ್ ಎಸ್ಟಿಮೇಟ್ಸ್ ಆರ್ ಯೂಸ್ಡ್? ಯಾವುದು? ಆಪ್ಟಿಮಿಸ್ಟಿಕ್, ಪೆಸಿಮಿಸ್ಟಿಕ್ ಆ್ಯಂಡ್ ಮೋಸ್ಟ್ ಲೈಕ್ಲಿ. ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಅರ್ಲಿ ಸ್ಟಾರ್ಟ್, ಅರ್ಲಿ ಫಿನಿಶ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್, ಆ್ಯಕ್ಚುಯಲ್ ಪ್ಲ್ಯಾನ್ಡ್ ಆ್ಯಂಡ್ ಅರ್ನ್ಡ್ ವ್ಯಾಲ್ಯೂ, ಬೇಸ್ ಲೈನ್ ಆ್ಯಕ್ಚುಯಲ್ ಆ್ಯಂಡ್ ಫೋರ್ಕಾಸ್ಟ್ ಅಲ್ಲ. ಆಪ್ಟಿಮಿಸ್ಟಿಕ್, ಪೆಸಿಮಿಸ್ಟಿಕ್ ಆ್ಯಂಡ್ ಮೋಸ್ಟ್ ಲೈಕ್ಲಿ ಟೈಮ್. ಸೊ ನಿಮಗೆ ಇನ್ನೊಮ್ಮೆ MCQsನ ನಾವು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀವಿ. ಸೊ ವಿ ಆರ್ ಅಟ್ ದಿ ಎಂಡ್ ಆಫ್ ದಿಸ್ ಸೆಷನ್ ಆ್ಯಂಡ್ ವಿ ಆರ್ ಲೆಫ್ಟ್ ಔಟ್ ವಿತ್ ಒನ್ ಮೋರ್ ಸೆಷನ್ ಫಾರ್ ದಿಸ್ ಚಾಪ್ಟರ್. ವಿಲ್ ಮೀಟ್ ಅಗೇನ್ ಇನ್ ದಟ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಎವ್ರಿ ಒನ್.